ರಾಜ್ಯ ಬಿಜೆಪಿ ಮನೆಯೊಂದು 100 ಬಾಗಿಲು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯ್ಕ್. ನನ್ನ ಜೊತೆ ಇದ್ದಾರೆ ನಮ್ಮ ವಾಹಿನಿಯ ಸಿಇಒ ಆಗಿರುವಂಥ ಕುಸುಮಾ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕದಲ್ಲಿ ಅದೇನಾಗಿದೆ ಗೊತ್ತಿಲ್ಲ, ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿಯೂ ಕೂಡ ಈ ಬಣ ಬಡಿದಾಟ ಅನ್ನುವಂಥದ್ದು ಸಾಕಷ್ಟು ಜಾಸ್ತಿ ಆಗಿರುವಂಥದ್ದು. ಆದರೆ ಇದೀಗ ಬಿ ಜೆ ಪಿಯಲ್ಲಿ ಈ ಒಂದು ಆಂತರಿಕ ಕಚ್ಚಾಟ ಅನ್ನುವಂಥದ್ದು, ಬಣ ಬಡಿದಾಟ ಅನ್ನುವಂಥದ್ದು ಬೀದಿ ರಂಪಾಟವಾಗಿ ಮಾರ್ಪಟ್ಟಿರುವಂಥದ್ದು. ಯಾಕಂದರೆ ನಿನ್ನೆ ಒಂದು ಜಿಲ್ಲಾಧ್ಯಕ್ಷರ ಆಯ್ಕೆಯ ಒಂದು ಪಟ್ಟಿ ಹೊರಬೀಳುತ್ತೆ. ಈ ಪಟ್ಟಿ ಹೊರಬಿದ್ದ ತಕ್ಷಣವೇ ಬಿ ಜೆ ಪಿಯಲ್ಲಿದ್ದಂಥ ಒಂದು ಆಂತರಿಕ ಕಚ್ಚಾಟ ಇದು ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಈ ಒಂದು ಜಿಲ್ಲಾಧ್ಯಕ್ಷರ ಆಯ್ಕೆಯ ಬಗ್ಗೆ ಖುದ್ದು ಚಿಕ್ಕಬಳ್ಳಾಪುರ ಸಂಸದರಾಗಿರುವಂತಹ ಸುಧಾಕರ್ ಅವರು ಆಕ್ರೋಶವನ್ನು ಹೊರಹಾಕಿರುವಂಥದ್ದು, ವಿಜೇಂದ್ರ ವಿರುದ್ಧ ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿರುವಂಥದ್ದು. ಹೀಗಾಗಿ ಈ ಒಂದು ಬಿ ಜೆ ಪಿ ಇದೀಗ ಒಂದು ರೀತಿಯಾಗಿ ಮನೆಯೊಂದು 3 ಬಾಗಿಲಲ್ಲ 100 ಬಾಗಿಲಾಗುತ್ತಾ ಹೋಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೊಡ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ವಿಜೇಂದ್ರ ವಿರುದ್ಧ ಇರ್ಬೋದು, BS ಯಡಿಯೂರಪ್ಪ ಅವರ ವಿರುದ್ಧ ಇರ್ಬೋದು, ಸಾಕಷ್ಟು ಬಿ ಜೆ ಪಿಯ ನಾಯಕರೇ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಇವರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಒಂದೇ, BY ವಿಜಯೇಂದ್ರ ಅವರ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಯತ್ನಾಳ್ ಇರ್ಬೋದು, ಜೊತೆಗೆ ಅರವಿಂದ ಲಿಂಬಾವಳಿ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಹೀಗೆ ಸಾಲು ನಾಯಕರುಗಳು ಕೂಡ ಇವರ BY ವಿಜಯೇಂದ್ರ ಅವರ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ರಾಜ್ಯಾಧ್ಯಕ್ಷ ಸ್ಥಾನವನ್ನೇ ಬದಲು ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡ್ತಿದ್ದಾರೆ. ಹೈಕಮಾಂಡ್ ಮುಂದೂ ಕೂಡ ಈ ಆಗ್ರಹವನ್ನು ಇಡ್ತಾ ಇದ್ದಾರೆ. ಈ ಬಗ್ಗೆ ನಾವು ಇವತ್ತು ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಹೋಗೋಣ. ಮೇಡಮ್, ಏನಂದರೆ ಈ ಕರ್ನಾಟಕದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಕಥೆಯೂ ಕೂಡ ಇದೇ ಆಗಿರುವಂಥದ್ದು. ಯಾಕಂದರೆ ಕಾಂಗ್ರೆಸ್ ಈಗ ಆಡಳಿತದಲ್ಲಿ ಇದ್ದರೂ ಕೂಡ ಕಾಂಗ್ರೆಸ್ನಲ್ಲಿಯೂ ಕೂಡ ಸಾಕಷ್ಟು ಬಣ ಬಡಿದಾಟಗಳನ್ನ ನೋಡ್ತಾ ಬರ್ತಾ ಇದ್ದೀವಿ. ಮುಖ್ಯಮಂತ್ರಿ ಗಾದಿಗೆ ಒಂದು ಪೈಪೋಟಿ ನಡೀತಾ ಇದೆ, ಮುಖ್ಯಮಂತ್ರಿ ಸ್ಥಾನವೇ ಬದಲಾಗಬೇಕು ಅನ್ನುವಂಥ ಚರ್ಚೆಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ KPCC ಅಧ್ಯಕ್ಷ ಸ್ಥಾನಕ್ಕೂ ಕೂಡ ನಾ ಮುಂದು ತಾ ಮುಂದು ಅನ್ನುವಂಥ ಒಂದು ಪೈಪೋಟಿ ನಡೀತಾ ಇದೆ. ಈ ನಡುವೆ ಈಗ ಬಿ ಜೆ ಪಿಯಲ್ಲಿಯೂ ಕೂಡ ಇದೇ ರೀತಿಯಾದಂಥ ಸ್ಥಿತಿ ಮಾಡೋಣ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಹರ್ಷ, ಇವರು BJPಯವರು ಆಡಳಿತ ಪಕ್ಷದಲ್ಲಿದ್ದಾರಾ ಅಥವಾ ವಿರೋಧ ಪಕ್ಷದಲ್ಲಿ ಕೂತಿದಾರ ಅನ್ನೋದೇ ಅವರಲ್ಲೇ ಕನ್ಫ್ಯೂಷನ್ ಇದೆ. ಯಾಕೆ ಅಂದರೆ ಇವ್ರು ಎಷ್ಟರ ಮಟ್ಟಕ್ಕೆ ಅಧಿಕಾರ ದಾಹ ಅನ್ನೋದು ಇವರೆಲ್ಲರಲ್ಲೂ ಇದೆ ಅಂದರೆ ಚಿಕ್ಕ ವಿಚಾರನೂ ಚಿಕ್ಕ ಅಧಿಕಾರನೂ ಇವ್ರಿಗೆ ಇವಾಗ ಕೌಂಟ್ ಆಗಿ ಬರ್ತಾ ಇದೆ. ಯಾಕೆ ಅಂದರೆ ಹೌದು, ಕಾಂಗ್ರೆಸ್ಸಲ್ಲಿ ಇವಾಗ ಅವರಲ್ಲಿ ಆಗ್ತಿರೋ ಗೊಂದಲ ಏನಂದರೆ CM ಬದಲಾವಣೆ ಇರ್ಬೋದು, ಅವರು KPCC ಅಧ್ಯಕ್ಷ ಸ್ಥಾನ ಇರ್ಬೋದು, ಮತ್ತು ಸಚಿವ ಸಂಪುಟ ಸಚಿವರಾಗ್ತೀವಿ ಅನ್ನೋ ದಾಹ ಇರ್ಬೋದು, ಅದೆಲ್ಲ ಒಂದು ಲೆಕ್ಕಾಚಾರ. ಆದರೆ ಇವರು ವಿರೋಧ ಪಕ್ಷದಲ್ಲಿ ಕೂತಿದ್ರೂ ಸಹ ಇವ್ರಿಗಿನ್ನೂ ಆ ಅಧಿಕಾರ ದಾಹ ಅನ್ನೋದು ಎಲ್ಲೂ ಕಡಿಮೆ ಆಗಿಲ್ಲ. ಒಂದು ಅಂದರೆ ನನ್ನ ಗುಂಪಿನವರು, ನನ್ನ ಫಾಲೋಯರ್ಸ್ ಇದ್ದಾರೆ, ಇವ್ರಿಗೆ ಅಧಿಕಾರ ಸಿಗಬೇಕು, ನನ್ನ ಫಾಲೋಯರ್ಸ್ಗೆ ಪ್ರಾಮುಖ್ಯತೆ ಕೊಡಬೇಕು. ಈ ಒಂದು ಬಡಿದಾಟದಲ್ಲಿ ಇವರು ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ಏನೆಲ್ಲ ಡೆವಲಪ್ಮೆಂಟ್ ಆಗದೆ ಆಡಳಿತ ಪಕ್ಷ ಎಷ್ಟು ವಿಫಲವಾಗಿದೆ ಅನ್ನೋದನ್ನ ತೋರಿಸೋದನ್ನೇ ಮರಿತಾ ಇದ್ದಾರೆ. ಇದು ಒಂದು ಕಡೆ. ಆದರೆ ಇವ್ರದ್ದು ಬರೇ ಕಿತ್ತಾಟನೇ ಆಗ್ಬಿಟ್ಟಿದೆ. ಇಲ್ಲಿ ಇನ್ನೊಂದು ವಿಚಾರ ಏನಂದರೆ, ಇಷ್ಟು ದಿವಸ ಬರೇ ಯಡಿಯೂರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ಬಣ ಅಂತ ಇದು ಒಂದು ಬಣ ಇತ್ತು. ಇವ್ರದ್ದು ಮಾತ್ರ ಯತ್ನಾಳು, ಇವ್ರದ್ದೆಲ್ಲ ಒಂದು ಟೀಮು, ಯಡಿಯೂರಪ್ಪದ ಒಂದು ಟೀಮ್. ದಿನೇ BJPಲಿ ಏನಾಗ್ತಿದೆ, ಒಬ್ಬೊಬ್ಬರದೇ ಮನಸ್ತಾಪ ಹೊರಗಡೆ ಬೀಳ್ತಾ ಹೋಗ್ತಾರೆ. BJP ಇರ್ಬೋದು ಅಂದ್ರೆ ಒಂದು ಪಕ್ಷ ಮನೆಯೊಂದು 3 ಬಾಗಿಲು ಅಂತ ಮಾತಾಡ್ತೀವಿ. ಆದ್ರೆ 100 ಬಾಗಿಲಾದಂಥ ಸಂದರ್ಭದಲ್ಲಿ, ಅದು ಊರು ಬಾಗಿಲಾದಂಥ ಸಂದರ್ಭದಲ್ಲಿ ಜನರು ಮತ್ತೆ ಕಾರ್ಯಕರ್ತರಿಗೆ ಒಂದು ರೀತಿಯಾಗಿ ಗೊಂದಲ. ನಾವು ಏನು ಮಾಡ್ತಾ ಇದ್ದೀವಿ, ನಾವು ಇಷ್ಟೆಲ್ಲ ಮಾಡಿ ಪಕ್ಷ ಸಂಘಟನೆ ಮಾಡ್ತಿರೋರು ಬೇರೆ ಮಟ್ಟದಲ್ಲಿ ಕಾರ್ಯಕರ್ತರು ಮಾಡ್ತಿದ್ದಾರೆ. ಆದರೆ ಇವರು ರಾಜ್ಯದಲ್ಲಿ ನಾಯಕರು ಅನ್ಸ್ಕೊಂಡವ್ರು ಈ ರೀತಿಯಾಗಿ ಬೀದಿಗಿಳಿದು ಕಚ್ಚಾಟವನ್ನು ಮಾಡ್ತಾ ಹೋದ್ರೆ ಈಗಲೂ ಅಬ್ಸರ್ವ್ ಮಾಡ್ಬೋದು. ಏನಾದರೂ ಪಕ್ಷಕ್ಕಾಗಿ ದುಡಿತಾರೆ ಅಂದರೆ ಕಾರ್ಯಕರ್ತರು ಅವರು ಎದುರು ಬದ್ರು ದಿನ ಬೆಳಗಾದ್ರೆ ಒಬ್ರಿಗೊಬ್ರು ನೋಡ್ಕೊಳ್ಳೋಂಥವ್ರು ಮನಸ್ತಾಪ ಮಾಡಿಕೊಂಡು ಪಕ್ಷಕ್ಕೋಸ್ಕರ ಅಷ್ಟು ನಿಷ್ಠೆಯಿಂದ ದುಡಿತಾರೆ. ಆದರೆ ಈ ಅಧಿಕಾರ ಅನ್ನೋ ವಿಚಾರ ಬಂದಿದ ತಕ್ಷಣ ಅವ್ರವ್ರದೇ ಆದಂಥ ಪಟಾಲಂ, ಅವ್ರವ್ರದೇ ಆದಂಥ ಒಂದೊಂದು ಟೀಮ್ ಮಾತ್ರ ಇವ್ರುಗಳ ಕಣ್ಣಿಗೆ ಕಾಣುತ್ತೆ. ಮತ್ತೆ ಈ ವಿಚಾರದಲ್ಲಿ ವಿಜಯೇಂದ್ರ ಕ್ಲಿಯರ್ ಕಟ್ ಆಗಿ ಸ್ಪಷ್ಟನೆ ಕೊಡ್ತಿದ್ದಾರೆ. ನಾನಿಲ್ಲಿ ನನ್ನದು ಯಾವುದೇ ರೀತಿ ಪಾತ್ರ ಇಲ್ಲ, ಇಲ್ಲಿ ಏನೆಲ್ಲ ಆಯ್ಕೆ ಆಗಿದೆ ಇದು ಎಲ್ಲ ನಾಯಕರಿಗೂ
ತಿಳಿದಿರ್ತಕ್ಕಂಥದ್ದು, ಅವ್ರ ಸಮೂಹದಲ್ಲೇ ನಡೆದಿರ್ತಕ್ಕಂಥದ್ದು ಅಂತ ವಿಜಯೇಂದ್ರ ಕ್ಲಿಯರ್ ಕಟ್ ಆಗಿ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಸುಧಾಕರ್ ಅವರು ಮಾತಾಡ್ತಿದಾರಲ್ಲ, ಅದಕ್ಕೆ ವಿಶ್ವನಾಥ್ ಅವರು ಅದ್ರ ತಕ್ಕನಂಗೆ ಟಾಂಗ್ ಕೊಟ್ಟಿದ್ದಾರೆ. ಏನಂತ, ನೀವು ಯಾವಾಗ ಬದಲಾಯಿಸ್ತಿರೋ ಗೊತ್ತಿಲ್ಲ, ಪಕ್ಷದಿಂದ ಯಾವಾಗ ಶಿಫ್ಟ್ ಆಗ್ತಿರೋ ಗೊತ್ತಿಲ್ಲ, ನೀವು ಅಧಿಕಾರಿಕಾಗೆ ಕೂತಿರೋರು 4-5 ವರ್ಷಗಳಾಗಿರುವಂತ. ಹೌದು, ಅದು ಕೂಡ ಅಧಿಕಾರದ ದಾಹದಿಂದ ಹೋಗಿರುವಂತದ್ದು. ಇವ್ರಿಗೆ ಇವನ್ ಶಾಸಕ ಸ್ಥಾನದಲ್ಲಿ ಇವ್ರು ಸೋತ್ರು ಕೂಡ ಬಿಜೆಪಿ ಮತ್ತೊಂದು ಅವಕಾಶ ಟಿಕೆಟ್ ಕೊಡ್ತು, ಅವ್ರ ಜೊತೆ ಅವ್ರನ್ನ ಸಂಸದನಾಗಿ. ಅಂದ್ರೆ ಇವನ್ ಸುಧಾಕರ್ಗೂ ಎಷ್ಟು ಅಧಿಕಾರ ದಾಹ ಅನ್ನೋದಿದೆ ಅನ್ನೋದು ಇದ್ರಲ್ಲಿ ಗೊತ್ತ. ಇವ್ರಿಗೆ ಡೆವಲಪ್ಮೆಂಟ್ ಆಗ್ಲಿ, ಜನರ ಕಷ್ಟ ನೋವು ಇಂಪಾರ್ಟೆಂಟ್ ಅಲ್ಲ. ಫಸ್ಟು ನನಗೆ ನನ್ನ ಫಾಲೋಯರ್ಸ್ಗೆ ಅಧಿಕಾರ ಬೇಕು, ನಮಗೊಂದು ಪೊಸಿಷನ್ ಕೊಟ್ರೆ ಆಮೇಲೆ ಮಿಕ್ಕಿದ ಯೋಚನೆ ಮಾಡೋಣ ರಾಜ್ಯದ ಬಗ್ಗೆ ಅನ್ನೋ ಮನಸ್ಥಿತಿಲಿ ಇವರೆಲ್ಲ ಇದ್ದಾರೆ. ಇದು ಒಂದು ವಿಚಾರ. ಆದರೆ ಇದ್ರ ಮಧ್ಯೆಲೆ ಹೌದು, ಪ್ರೀತಮ್ ಗೌಡ ಹೇಳ್ತಿರೋದ್ರಲ್ಲಿ ಒಂದು ರೀತಿಲಿ ಕರೆಕ್ಟಾಗಿದೆ. ಯಾಕೆ ಅಂದರೆ, ನೀವು ಹೆಂಗಂದ್ರಂಗೆ ಹರಿಬಿಡ್ತಾ ಹೋದ್ರೆ ಪಕ್ಷದ ವರ್ಚಸ್ಸು ದಿನೇ ಕುಂದುತ್ತಾ ಹೋಗುತ್ತೆ. ಅದು ಸತ್ಯ ಕೂಡ ಅಲ್ವಾ. ಇವರು ಒಂದು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಪದೇ ಕಿತ್ತಾಟ, ಪೀಕ್ಲಾಟ, ಇವರು ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡಿ ಅವರ ಕಿತ್ತಾಟನ ಪ್ಲಸ್ ಪಾಯಿಂಟ್ ಮಾಡ್ಕೊಳ್ಳೋದು ಹೋಗಿ ಇವರೇ ಆಡಳಿತ ಪಕ್ಷಕ್ಕೆ ತಗೊಳ್ಳಿ ನಮ್ಮ ಬಗ್ಗೆ ಮಾತಾಡಿ ಅಂತ ಇವರೇ ಕೊಡ್ತಾ ಇದ್ದಾರೆ. ಇನ್ನೊಂದೇನು ಅಂದ್ರೆ ಮೇಡಮ್, ಈ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಏನಿದೆಯಲ್ಲ, ಚುನಾವಣೆ ನಡೆಯುವಂತ ಪ್ರಕ್ರಿಯೆ ಕೂಡ ಅವ್ರಿಗೆ ಗೊತ್ತಿರಬೇಕಾಗತ್ತೆ. ಯಾಕಂದ್ರೆ ರಾಜ್ಯಾಧ್ಯಕ್ಷರು ಈ ಸ್ಥಾನವನ್ನ ಆಯ್ಕೆ ಮಾಡಲ್ಲ ಅನ್ನುವಂಥದ್ದು ಕೂಡ ಕಾರ್ಯಕರ್ತರಿಗೂ ಕೂಡ ಗೊತ್ತಿದೆ. ಇದನ್ನ ಯಾರೋ ರಾಜ್ಯದ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿರ್ಬೋದು, ಆದ್ರೆ ಸಂಸದರಿಗೆ ಗೊತ್ತಿಲ್ಲ. ಹೌದು, ಕಾರ್ಯಕರ್ತರಿಗೆ ಗೊತ್ತಿದೆ, ನೀವು ಹೇಳ್ದಂಗೆ ಸಂಸದರಿಗೆ ಗೊತ್ತಿಲ್ಲ. ಆ ರೀತಿಯಾದಂಥ ವಾತಾವರಣ ಇದೆ. ಜೊತೆಗೆ ಒಂದು ಜಿಲ್ಲಾಧ್ಯಕ್ಷ ಸ್ಥಾನ ತನ್ನ ಬೆಂಬಲಿಗನಿಗೆ ಸಿಕ್ಕಿಲ್ಲ ಅನ್ನುವಂಥ ಕಾರಣದಿಂದಾಗಿ ಇಡೀ ಒಂದು ಪಕ್ಷವನ್ನ, ಪಕ್ಷದ ರಾಜ್ಯಾಧ್ಯಕ್ಷವನ್ನ ದೂರುವಂಥ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಅದು ಪಕ್ಷದ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡುವಂಥವರಿಗೆ ಅಥವಾ ಅವರ ಕಾರ್ಯಕರ್ತರಿಗೆ ಸಾಕಷ್ಟು ಘಾಸಿಯನ್ನು ಉಂಟು ಮಾಡುತ್ತೆ. ಹಾಗಿದ್ರೆ ಇವರು ಸುಧಾಕರ್ ಅವರು ಏನೇನು ಮಾತಾಡಿದ್ದಾರೆ, ವಿಜಯೇಂದ್ರ ವಿರುದ್ಧ ಏನು ಅಸಮಾಧಾನವನ್ನು ಹೊರಹಾಕಿದ್ದಾರೆ, ಅದನ್ನೆಲ್ಲವನ್ನ ನೋಡ್ಕೊಂಡು ಬರೋಣ ಬನ್ನಿ. ಮಾಡ್ತೀನಿ, ಒಂದು ಸೀಟ್ ಗೆಲ್ಲಿ ನೀವು ನೋಡೋಣ, ನಿಮ್ಮ ನಾಯಕತ್ವದಲ್ಲಿ ತಗೊಳ್ತಾರೆ. ಇಲ್ಲಿ ಸಮಾಲೋಚನೆನೇ ಇಲ್ಲ. ಮೊನಾರ್ಕ ನೀವು, ಏಕಚಕ್ರಾಧಿಪತ್ಯನ, ನಿಮ್ಮ ಆಸ್ತಿನ ಇದು ಬಿಜೆಪಿ, ನಿಮ್ ಸ್ವಂತ ಆಸ್ತಿನ? ಬನ್ನಿ ಕಟ್ ಬನ್ನಿ ನೋಡೋಣ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಸೀಟ್ ಗೆಲ್ಲಿ ನೋಡೋಣ. ಚಾಲೆಂಜ್ ಮಾಡ್ತೀನಿ, ಒಂದು ಸೀಟ್ ಗೆಲ್ಲಿ ನೀವು ನೋಡೋಣ, ನಿಮ್ಮ ನಾಯಕತ್ವದಲ್ಲಿ. ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಿದೆಯಾ ನಿಮಗೆ? 5 ವರ್ಷದಿಂದ ನಮ್ಮನ್ನ ನೀವು ತುಳಿಲಿಕ್ಕೆ ಕೊಟ್ಟಿದ್ದೀರಾ, ನಮ್ಮನ್ನು ಸಮಾಧಿ ಮಾಡಕ್ ಕೊಟ್ಟಿದ್ದೀರಾ. ಯಾರು ನನ್ನ ವಿರುದ್ಧ ಹಲವು ಚುನಾವಣೆಗಳಲ್ಲಿ ಇದೆ, ನಿಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಆ ಬೈ ಎಲೆಕ್ಷನ್ ಅಲ್ಲೇ ನನ್ನ ವಿರುದ್ಧ ಮಾಡಿದ್ರು, 23ರಲ್ಲೂ ವಿರುದ್ಧ ಮಾಡಿದ್ರು. ಅಂತವ್ರಿಗೆ ನೀವು ಅಧ್ಯಕ್ಷರಿಗಿರಿ ಕೊಡಿ. ಮೇಡಮ್, ಇವರು ಹೇಳ್ತಿರುವಂಥ ಮಾತು, ಈ ಚಿಕ್ಕಬಳ್ಳಾಪುರದಲ್ಲಿ BJPಯ ಬೇರೆ ಇಲ್ಲ, ಅವರ ನೆಲೆನೇ ಇಲ್ಲ, ಅಂಥ ಕ್ಷೇತ್ರದಲ್ಲಿ ನಾನು ಗೆದ್ದು ಬಂದಿದ್ದೀನಿ, ನನ್ನ ತುಳಿಯುವಂಥ ಕೆಲಸವನ್ನು ಮಾಡ್ತೀರಿ, ನಾನು ನಿಮ್ಮ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೋಸ್ಕರ ನಾವು ಪ್ರಯತ್ನ ಮಾಡಿದ್ದೀವಿ, ಅದಕ್ಕೋಸ್ಕರ ಪಕ್ಷವನ್ನು ಬಿಟ್ಟು ಬಂದು BJPಗೆ ಸೇರಿದ್ದೀವಿ, ಈ ಥರದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಲ್ಲ ಸುಧಾಕರ್ ಅವ್ರಿಗೆ ಇದೆಲ್ಲ ಮಾತಾಡೋಕೆ ನೈತಿಕತೆನೇ ಇಲ್ಲ. ಯಾಕೆ ಅಂತ ಹೇಳ್ಬಿಡ್ತೀನಿ. ಇವರು ಯಾವುದೇ ರೀತಿಯಲ್ಲೂ ಪಕ್ಷಕ್ಕಾಗಿ ನಾನು ಕೆಲಸ ಮಾಡಿದ್ದೀನಿ ಒಬ್ಬ ಕಾರ್ಯಕರ್ತನಾಗಿ ಅನ್ನೋ ಹೇಳೋ ನೈತಿಕತೆ ಇವ್ರಿಗಿಲ್ಲ. ಇವ್ರು ಅವತ್ತಿಂದ ಇವ್ರು ಹೇಳ್ತಿರಲ್ಲ, ಯಡಿಯೂರಪ್ಪ ಅವ್ರನ್ನ CM ಮಾಡೋಕ್ಕೋಸ್ಕರ ನಾನು ಪಕ್ಷ ಬಿಟ್ಟು ಬಂದೆ ಅಲ್ಲ. ನೀವು ಅಧಿಕಾರ ದಾಹ ಇತ್ತು, ನಿಮಗೆ ಅಧಿಕಾರ ಬೇಕಿತ್ತು, ಅದರಿಂದ ಬಿಟ್ಟು ಬಂದ್ರಿ. ಆಯ್ತಾ? ಇವತ್ತು ನೀವು ಆ ಮಾತನ್ನ ಹೇಳ್ತಿದಾರಲ್ಲ ಇವರು, ಆಕ್ಚುಲಿ ನೀವು ಇವತ್ತಿಗೂ ನೀವು ಫೈಟ್ ಮಾಡ್ತಿರೋದೇ ಅದಕ್ಕೆ. ಸುಧಾಕರ್ ಅವರು ಅಧಿಕಾರ, ನನ್ನ ಫಾಲೋಯರ್ಸ್ಗೆ, ನನ್ನ ಟೀಮ್ ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲ, ಅಧಿಕಾರ ಸಿಕ್ಕಿಲ್ಲ ಅನ್ನೋ ನನ್ನ ಮಾತು ನಡೆದಿಲ್ಲ. ಮತ್ತೆ ಇವ್ರು ಇನ್ನೊಂದು ವಿಚಾರ ಹೇಳ್ತಾರೆ, ಏನು ನೀನ್ ಬಾಸ ಅಲ್ಲ, ಇದು ಒಂದು ಚುನಾವಣೆ ನಡೆಯುತ್ತೆ, ಜಿಲ್ಲಾಧ್ಯಕ್ಷ ಸ್ಥಾನಕ್ಕೂ ಅದ್ರ ಒಂದು ಅರಿವು ಇಲ್ಲದೆ ಈ ರೀತಿ ಮಾತಾಡ್ತಿದ್ದಾರೆ ಅಂದ್ರೆ ಇವರು ಯಾವ ಮಟ್ಟದಲ್ಲಿ ಅಧಿಕಾರದ ಬಗ್ಗೆ ವ್ಯಾಮೋಹ ಇಟ್ಕೊಂಡಿದ್ದಾರೆ ಅನ್ನೋದು ಎಲ್ಲರ ಜನಗಳ ಪ್ರಶ್ನೆ ಆಗುತ್ತೆ. ಮತ್ತೆ ಅದೇ ಚಿಕ್ಕಬಳ್ಳಾಪುರದಲ್ಲಿ ಬೇರೆ ಸೀನಿಯರ್ BJP ಲೀಡರ್ಸ್ ಏನಿದ್ದಾರೆ ಅವರೆಲ್ಲರೂ ವಿಜಯೇಂದ್ರ ಪರ ನಿಂತಿದ್ದಾರೆ. ಹೌದು, ಇದು ಕರೆಕ್ಟ್ ಆಗಿದೆ, ಇದು ವಿಜಯೇಂದ್ರ ಒಬ್ಬರೇ ತಗೊಳ್ಳೋ ಡಿಸಿಷನ್ ಅಲ್ಲ, ನಮ್ಮಲ್ಲಿ ಪಕ್ಷದ ಹಿರಿಯ ನಾಯಕರು ಸಮ್ಮುಖದಲ್ಲೇ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಅವರೇ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ. ಇನ್ನೊಂದು ಮಾತು ಹೇಳ್ತಾರೆ ಮೇಡಮ್ ಅವರು, ಚಿಕ್ಕಬಳ್ಳಾಪುರದಲ್ಲಿ ಅಥವಾ ಕೋಲಾರದಲ್ಲಿ BJP ಬೇಸ್ ಇಲ್ಲ, ಇಲ್ಲಿ ನಾನು ಗೆದ್ಬಿಟ್ಟಿದ್ದೀನಿ, ಇಂಥ ಜಾಗದಲ್ಲಿ ನಾನು ಗೆದ್ದಿದ್ದೀನಿ, ನೀವು ಬಂದು ಗೆದ್ದು ತೋರಿಸ್ರಿ, ಆ ಥರದ
ಇವ್ರು ಬರೋದಕ್ಕಿಂತ ಮೊದಲಿದ್ದಂತ MP ಕೂಡ ಬಿಜೆಪಿ ಪಾರ್ಟಿಯವರೇ ಇದ್ರು ಮೇಡಮ್, ಬಚ್ಚೇಗೌಡರು ಹೌದು. ಅವರು ಬಿಜೆಪಿ ಅವರೇ ಇದ್ರು. ಬಿಜೆಪಿಯವರೇ ಇದ್ರು. ಮತ್ತೆ ಇವ್ರು ಬಿಜೆಪಿಯಲ್ಲೇ ಅಲ್ವಾ ಶಾಸಕ ಸ್ಥಾನಕ್ಕೆ ನಿಂತಿದ್ದು, ಅವಾಗ ಯಾಕೆ ಗೆಲ್ಲಕ್ಕಾಗ್ಲಿಲ್ಲ? ಹೌದು ಹೌದು. ಯಾಕೆ ಅಂದ್ರೆ ಪಕ್ಷದ ವರ್ಚಸ್ಸು ಮತ್ತೆ ಹಿರಿಯ ನಾಯಕರುಗಳ ಮುಖನೂ ಕೂಡ ಒಂದೊಂದ್ಸರಿ MP ಎಲೆಕ್ಷನ್ ಅಲ್ಲಿ ತುಂಬಾ ಮೇನ್ ಪಾರ್ಟ್ ಆಗುತ್ತೆ, ಗೊತ್ತಾಯ್ತಾ? ಬರೇ ನನ್ನಿಂದನೇ ಆಯ್ತು, ನಾನಿದ್ರೇನೆ ಎಲ್ಲ ಅನ್ನೋ ಮನಸ್ಥಿತಿ. ಯಾಕೆ ಅಂದ್ರೆ ಎರಡು ನ್ಯಾಷನಲ್ ಪಾರ್ಟಿಗಳು, ಇಲ್ಲಿ ಯಾರು ತಂಬೆನ್ನ ತಾವು ತಡ್ಕೊಳಕ್ಕಾಗಲ್ಲ. ಯಾವಾಗ್ಲೂ ನಾನು ಈ ವಿಚಾರದಲ್ಲಿ DK ಶಿವಕುಮಾರ್ ಅವ್ರನ್ನ ತುಂಬಾ ಮೆಚ್ತೀನಿ. ಯಾಕೆ ಅಂದ್ರೆ ಇವರಲ್ಲಿ ಎಲೆಕ್ಷನ್ ಗೆದ್ದಿದ್ದಾರೆ ಅಂದ್ರೆ ಯಾವೊಬ್ಬ ರಾಜ್ಯದ ಮಟ್ಟದ ನಾಯಕರು ಅಲ್ಲಿ ಹೋಗ್ಲೇ ಇಲ್ವಾ, ಪ್ರಚಾರ ಮಾಡ್ಲೇ ಇಲ್ವಾ? ಅವತ್ತು ಯಡಿಯೂರಪ್ಪ ಕೂಡ ಹೋಗಿದ್ರು, ಕಾರ್ಯಕರ್ತರು. ಹೌದು, ವಿಜೇಂದ್ರ ಕೂಡ ಹೋಗಿದ್ರು, ಹೌದು, ನ್ಯಾಷನಲ್ ಲೀಡರ್ಸ್ ಎಲ್ಲರೂ ಇದ್ರು. ಯಾರ್ದು ಸಪೋರ್ಟ್ ಇಲ್ಲದೆ ಸಿಂಗಲ್ ಮ್ಯಾನ್ ಆರ್ಮಿ ಆಗಿ ಹಂಗ್ ತಗೊಂಡ್ರೆ ಕುಮಾರಸ್ವಾಮಿ ಅವರು ಕೂಡ ಇವರು ಕ್ಯಾನ್ವಾಸ್ ಮಾಡಿದ್ದಾರೆ. ಆ ತರ ಏನಾದ್ರು ಇವರು ಒನ್ ಮ್ಯಾನ್ ಆರ್ಮಿ ಆಗಿ ಒನ್ ಮ್ಯಾನ್ ಶೋ ತೋರಿಸಿ ಗೆದ್ದಿದ್ರೆ MLA ಎಲೆಕ್ಷನ್ ಗೆಲ್ಬೋದಿತ್ತಲ್ಲ, ಹಂಗೆಲ್ಲೋದಿದ್ರೆ ಆ ತರ ಏನಾದ್ರು ಇವ್ರು ಒನ್ ಮ್ಯಾನ್ ಶೋ ತೋರಿಸಿದ್ರೆ ಹೌದು. ಇವತ್ತು ಸುಧಾಕರ್ ಹೇಳ್ತಿರೋದ್ರಲ್ಲಿ ಹೌದಪ್ಪ, ಅವರ ನೈತಿಕತೆಗೆ ಎಲ್ಲರೂ ಬೆಂಬಲ ಕೊಡ್ಬೇಕು ಅಂತ ಎಲ್ಲರೂ ಅಹಂಕಾರಕ್ಕೆ ಚಿಕ್ಕಬಳ್ಳಾಪುರದ ಮತದಾರರು ವಿಧಾನಸಭಾ ಎಲೆಕ್ಷನ್ ಅಲ್ಲೇ ಉತ್ತರ ಕೊಟ್ಬಿಟ್ಟಿದ್ದಾರೆ ಮೇಡಮ್. ಕೇವಲ 20 ದಿನ ಅಲ್ಲಿ ಹೋಗಿ ಪ್ರಚಾರ ನಡೆಸಿದಂತ, ಅಲ್ಲಿ ಹೋಗಿ ಕೆಲಸ ಮಾಡಿದಂತ ಪ್ರದೀಪ್ ಈಶ್ವರನ್ನ ಅಲ್ಲಿನ ಮತದಾರರು ಗೆಲ್ಲಿಸ್ತಾರೆ ಅಂದ್ರೆ ಇವರು ಸಾಧನೆ ಏನಿತ್ತು ಹಾಗಿದ್ರೆ ಕ್ಷೇತ್ರಕ್ಕೆ? ಇವರು ಯಾವ ರೀತಿ ಆಡಳಿತ ಮಾಡಿದ್ರು ಅನ್ನೋದಕ್ಕೆ ಎಕ್ಸಾಂಪಲ್ ಇವರು ವಿಧಾನಸಭಾ ಎಲೆಕ್ಷನ್ ಆದಂತ ಸೋಲು. ಅದೇ ರೀತಿಯಲ್ಲಿ ಇವರು ಲೋಕಸಭಾ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ಬೇರೆನೆ ಟ್ರೆಂಡ್, ಬೇರೆನೆ ಸ್ಟ್ರಾಟಜಿ ವರ್ಕ್ ಆಯ್ತು, ಗೊತ್ತಾಯ್ತಾ? ಅಲ್ಲಿ ಮೋದಿ ಮುಖ ನೋಡಿ ಓಟ್ ಹಾಕಿರ್ತಾರೆ ಅಥವಾ ರಾಷ್ಟ್ರೀಯತೆ ವಿಚಾರ ಬರುತ್ತೆ, ಈ ತರದವೆಲ್ಲ ಸಾಕಷ್ಟು ಎಲ್ಲಾನು ಕೌಂಟ್ ಆಗುತ್ತೆ. ಮತ್ತೆ ತುಂಬಾ ಲೀಡರ್ಸ್ ಹೋಗಿ ವಿಸಿಟ್ ಮಾಡಿದ್ದು, ಮತ್ತೆ NDA ಎರಡೂ ಇವರು JDS ಮತ್ತು BJP ಎರಡೂ ಒಟ್ಟಾಗಿದ್ರಿಂದ ಇದೆಲ್ಲ ಪ್ಲಸ್ ಪಾಯಿಂಟ್ ಕೌಂಟ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಾನು ಅನ್ನೋ ಹಂಭವದಿಂದ ಸುಧಾಕರ್ ಅವ್ರು ನಡ್ಕೊಳ್ತಿರೋ ರೀತಿ ಪಕ್ಷಕ್ಕೆ ಮುಜುಗರ ತರ್ತಿರೋದಂತೂ ವಾಸ್ತವ ಸತ್ಯ. ಇದ್ರಲ್ಲಿ ಇನ್ನೊಂದೇನಂದ್ರೆ ಯತ್ನಾಳ್ ಅವರು ಈ ಮೊಮೆಂಟನ್ನೇ ಕಾಯ್ತಿರ್ತಾರೆ. ವಿಜೇಂದ್ರ ವಿರುದ್ಧ ಯಾರು ಮಾತಾಡ್ತಾರೆ, ಯಾರು ಮಾತಾಡಿದ್ರೆ ನಾನು ಅದಕ್ಕೊಂದು ಉಪ್ಪು ಖಾರ ಹಾಕ್ಲಿ, ನಾನು ಅದಕ್ಕೊಂದು ಸ್ಟೇಟ್ಮೆಂಟ್ ಎಲ್ಲಿ ಕೊಡ್ಲಿ ಅಂತ. ಯಾಕೆ ಅಂದ್ರೆ ಇವಾಗ ಆಲ್ರೆಡಿ ಅವರು ಇವರನ್ನ ವಿರೋಧ ಬಣವಾಗಿ ಅಂದ್ರೆ ಪಕ್ಷದಲ್ಲೇ ವಿರೋಧ ಬಣವನ್ನ ಕ್ರಿಯೇಟ್ ಮಾಡ್ಕೊಂಡು ಕೂತ್ ಬಿಟ್ಟಿದ್ದಾರೆ. ಅವ್ರು ಓಪನ್ಲಿ ಹೇಳ್ತಾರೆ, ನಿನ್ನ ನಾನು ಆ ಸ್ಥಾನದಿಂದ ಇಳಿಸೋವರೆಗೂ ಬಿಡೋದಿಲ್ಲ. ಅಲ್ಲ ಮೇಡಮ್, ಈಗ ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಅಂತ ಹೇಳುತ್ತೆ, ಒಂದು ಸ್ಟ್ರಾಂಗ್ ಹೈಕಮಾಂಡ್ ಇದೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಇದಕ್ಕೆಲ್ಲ ಕಡಿವಾಣ ಹಾಕ್ಲಿಕ್ಕೆ ಇನ್ನೂ ಕೂಡ ಸಾಧ್ಯವಾಗ್ತಿಲ್ವಲ್ಲ ಮೇಡಮ್, ಯಾಕೆ ಅಂತ? ಅಲ್ಲ, ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ ಅಷ್ಟೇ, ಇದಕ್ಕೆ ಯಾವುದಕ್ಕೂ ಕಡಿವಾಣ ಹಾಕ್ಲಿಕ್ಕೆ ಇವನ್ ಅಲ್ಲಿ ಸೆಂಟ್ರಲ್ ಲೀಡರ್ಸ್ ಕೂಡ ಆಗ್ತಿಲ್ಲ ಇವರ ಒಂದು ಬಿಹೇವಿಯರ್ಸ್ ಇಂದ. ಆ ವಿಚಾರಕ್ಕೆ ಬಂದಾಗ ನಾವು ಕಾಂಗ್ರೆಸ್ ಅನ್ನ ಖಂಡಿತವಾಗ್ಲೂ ಇದ್ರಲ್ಲಿ ಒಪ್ಪಲೇಬೇಕು. ಯಾಕೆ ಅಂದ್ರೆ ಇವತ್ತಿನವರೆಗೂ ಅವ್ರಿಗೆ ಅಧಿಕಾರ ಕೇಂದ್ರದಿಂದ ನಾಯಕರು ಏನಾದರೂ ಒಂದು ರೀತಿಲಿ ಹೇಳಿದಾಗ, ಎಕ್ಸಾಂಪಲ್ ಹೇಳ್ತೀನಿ, ಇದೇ ಇವರು ಈ ಯೋಜನೆಗಳ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಕ ಕೂತ್ಕೊಂಡು DK ಶಿವಕುಮಾರ್ ಹೇಳೋ ಅಂತ ಸಂದರ್ಭದಲ್ಲಿ ಇವನ್ ಮೀಡಿಯಾ ಇದೆ, ಎಲ್ಲರೂ ಇದ್ದಾರೆ ಅನ್ನೋದನ್ನು ಕನ್ಸಿಡರ್ ಮಾಡದೆ ಅಲ್ಲೇ DK ಶಿವಕುಮಾರ್ ಅವ್ರನ್ನ ಬೈದಿರೋದಿದೆ. ಆಯ್ತಾ? ಯಾಕೆಂದ್ರೆ ಒಂದು ಶಿಸ್ತು ಕಾಪಾಡಲಿಲ್ಲ ಅಂದ್ರೆ ಆ ಒಂದು ಶಿಸ್ತಿನ ಏನೆಲ್ಲ ಪಾಠ ಕಲಿಸ್ಬೇಕೋ ಲೀಡರ್ಸ್ ಅದನ್ನ ಕಲಿಸ್ತಾರೆ. ಜೊತೆಗೆ ಮೇಡಮ್, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾದಾಗ ಒಂದು ಹಂತದಲ್ಲಿ DKಶಿ ಇರ್ಬೋದು ಅಥವಾ ಸಿದ್ದರಾಮಯ್ಯ ಇವರೆಲ್ಲ ಸೈಲೆಂಟ್ ಆಗ್ಬಿಡ್ತಾರೆ ಮೇಡಮ್. ಯಾಕಂದ್ರೆ ಈಗ ಜನರು ಒಂದು ದೊಡ್ಡ ಒಂದು ಬಹುಮತವನ್ನು ಕೊಟ್ಟಿರುವಂತದ್ದು 136 137 ಸೀಟ್ಗಳನ್ನ ಮತದಾರರು ಕೊಟ್ಟಿರುವಂಥ ಸಂದರ್ಭದಲ್ಲಿ ಅದನ್ನು ನಾವು ಸರಿಯಾಗಿ ಯೂಸ್ ಮಾಡ್ಕೊಂಡು ಹೋಗೋಣ ಅನ್ನುವಂಥ ಒಂದು, ಯಾಕಂದರೆ ಸ್ವಲ್ಪ ಮ್ಯಾಚುರಿಟಿ ಇರುವಂಥ ಲೀಡರ್ಸ್ ಕಾಂಗ್ರೆಸ್ಸಲ್ಲಿ ಇದ್ದಾರೆ. ಈ BJPಯಲ್ಲಿ ಕೆಲವರು, ಹಲವರ ಬಗ್ಗೆ ಹೇಳ್ತಾ ಇಲ್ಲ, ಕೆಲವರು ಏನಾಗಿದ್ದಾರೆ ಅಂದರೆ ಸ್ವಲ್ಪ ಮ್ಯಾಚುರಿಟಿ ಕಡಿಮೆ ಆಗಿರುವಂಥ ಒಂದು ಕಾರಣದಿಂದಾಗಿ ಈ ರೀತಿದೆಲ್ಲ ನಡೀತಾ ಇದ್ದಾವೆ. ಅದರಲ್ಲೂ ಕೂಡ ನೀವು ಹೇಳ್ದಂಗೆ ಆಡಳಿತದಲ್ಲಿದ್ದಾಗ ನಡೆದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ, ಆಡಳಿತದಲ್ಲಿಯೂ ಇಲ್ಲ. ಈ ಸಂದರ್ಭದಲ್ಲಿಯೂ ಕೂಡ ಪಕ್ಷದಲ್ಲಿ ಈ ಥರ ಕಚ್ಚಾಟಗಳನ್ನ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಇದು ಕಾರ್ಯಕರ್ತರಿಗೆ, ನಿಮಗೆ ಮತ ಹಾಕುವಂತ ಮತದಾರರಿಗೆ ಅವಮಾನ ಮಾಡುವಂತ ಕೆಲಸ. ಮತ್ತೆ ಇವರೆಲ್ಲ ಸೀನಿಯರ್ಸ್ ಲೀಡರ್ಸ್ ಅಂತ ಏನಿದಾರಲ್ಲ, ಯಡಿಯೂರಪ್ಪ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಯಾರೇ ಇರ್ಲಿ, ಇವ್ರು ಯಾರಿಗೂ ಇವ್ರು ಗೌರವನೇ ಕೊಡ್ತಾ ಇಲ್ಲ ಈ ವಿಚಾರದಲ್ಲಿ ತಗೊಳ್ಳೋದಾದ್ರೆ. ಅಲ್ಲಿ ಆ ಥರ ಆಗೋದಿಲ್ಲ. ಸೀನಿಯರ್ಸ್ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಅದ್ ನಿಲ್ಲತ್ತೆ. ಇಲ್ಲಿ ಏನಾಗ್ತಿದೆ ಅಂದ್ರೆ ಸೀನಿಯರ್ಸ್ ವ್ಯಾಲ್ಯೂನೇ ಇಲ್ಲ. ಇವನ್ ರಮೇಶ್ ಜಾರಕಿಹೊಳಿ ತಗೊಳ್ಳಿ, ಕುಮಾರ್ ಬಂಗಾರಪ್ಪನ್ ತಗೊಳ್ಳಿ, ಎಲ್ಲ ಈ ಬಣ ಹೌದಪ್ಪ, ಫಸ್ಟ್ ಇವರು ಅದನ್ನು ಒಪ್ಕೊಳ್ತಲಿಲ್ಲ, ನಮ್ಮನ್ನ ಜನರು ತಿರಸ್ಕರಿಸಿದ್ದಾರೆ. ಮುಂದೆ ಬರೋ ಚುನಾವಣೆಗಳಲ್ಲಿ ನಾವು ಒಂದಾಗಿ ಯಾವ ರೀತಿ ಪಕ್ಷನ ಬಲಪಡಿಸ್ಬೇಕು ಅನ್ನೋದ್ರ ಕಡೆ ಗಮನ ಕೊಡೋದು ಬಿಟ್ಟು ಅವ್ರ ಪಕ್ಷದಲ್ಲೇ ಇರ್ತಕ್ಕಂಥವ್ರನ್ನ ಅವರೇ ತೇಜೋವಧೆ ಮಾಡ್ತಾ ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಪದೇ 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 ಮುಜುಗರ ಉಂಟಾಗೋ ರೀತಿಯಲ್ಲಿ
ಜನಗಳ ಮಧ್ಯೆ ಅಯ್ಯೋ ಇವ್ರಿಗೆ ಮತ್ತೆ ಓಟ್ ಹಾಕಿ ಮತ್ತೆ ಇದೇ ಕಿತ್ತಾಟ ನೋಡೋದಕ್ಕಿನ್ನ ಈಗಲೇ ಸಾಕತ್ ಬೇಸತ್ತಿದೀವಿ ಅನ್ನೋ ಮನೋಭಾವನೆ ಮನಸ್ಥಿತಿನ ಇವರೇ ತಂದು ಕೊಡ್ತಾ ಇದ್ದಾರೆ. ಎಸ್ ಇನ್ನೊಂದು ಮೇಡಮ್, ಈಗ ಸುಧಾಕರ್ ಅವರಿಗೆ ಹಾಸನದ ಮಾಜಿ ಶಾಸಕರಾಗಿರುವಂಥ ಪ್ರೀತಮ್ ಗೌಡ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅದನ್ನು ಕೂಡ ಕೇಳ್ಕೊಂಡು ಬರೋಣ. ವಿಜೇಂದ್ರ ಅವರ ಶಕ್ತಿ ಬಗ್ಗೆ ಮಾತನಾಡ್ತಾರೆ. ಟು ಅರ್ಲಿ, ನಿಮ್ಮನ್ನು ಸೇರಿದಂತೆ ಎಲ್ಲರೂ ಸೇರಿ ಪಕ್ಷ ಕಟ್ಟೋಣ, ಒಟ್ಟಿಗೆ ಕೆಲಸ ಮಾಡೋಣ. ನೀವು ಹೇಳಿದ್ದನ್ನು ಕೇಳಲಿಲ್ಲ ಅಂದ ತಕ್ಷಣ ಪಕ್ಷದವ್ರು ಸರಿ ಇಲ್ಲ ಅಂತ ಹೇಳೋ ಮನೋಧರಣೆ ದಯಮಾಡಿ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರ ಕಿವಿ ಮಾತು ಹೇಳ್ತೀನಿ. ಅವ್ರು ಮಾತೆತ್ತಿದ್ರು ದೊಡ್ಡ ದೊಡ್ಡವ್ರ ಹೆಸರು ಹೇಳ್ತಾರೆ. ಸನ್ಮಾನ್ಯ ನಡ್ಡಾಜಿಯವರು, ಸನ್ಮಾನ್ಯ ಸಂತೋಷ್ಜಿಯವರು, ಗೃಹ ಸಚಿವರು ಮತ್ತು ಪ್ರಧಾನಮಂತ್ರಿಗಳು ಸಮ್ಮುಖದಲ್ಲಿ ಆಯ್ಕೆ ಮಾಡಿ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿದ್ರು. ಹಾಗಾಗಿ ಅವ್ರಿಗೆ ಗೌರವ ಕೊಡ್ತೀನಿ ಅಂತೇಳಿ ಹೇಳಿದ್ರೆ ವಿಜೇಂದ್ರ ಅವ್ರ ನಾಯಕತ್ವವನ್ನು ಒಪ್ಕೊಂಡು ಪಕ್ಷದಲ್ಲಿ ಕೆಲಸ ಮಾಡುವಂಥದ್ದಾಗ್ಲಿ. ಸೋತಂತವ್ರಿಗೆ ಸಮಾಧಾನ ಇಲ್ಲ, MP ಟಿಕೆಟು ತಗೊಂಡು MP ಆಗಿ ಅವರು ಸ್ವಲ್ಪ ಪಿಕ್ಚರ್ ಲೈನಲ್ಲಿ ಜಾಸ್ತಿ ಇರೋದ್ರಿಂದ ಫಾಸ್ಟಾಗಿ ಎಲ್ಲ ಆಗಬೇಕು ಅಂತ ಆಗುತ್ತೆ. MLA ಆದ್ರು, ಮಂತ್ರಿ ಆದ್ಮೇಲೆ ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಇತ್ತೇನೋ ಅಥವಾ ಮುಖ್ಯಮಂತ್ರಿ ಆಗಬೇಕು ಅಂತ ಇತ್ತೇನೋ ನನಗೆ ಗೊತ್ತಿಲ್ಲ. ಅವ್ರು ಏನೇ ಇರಲಿ ಪಕ್ಷ ಅವರಿಗೆ ಜೊತೆಗೆ ತಗೊಂಡೋಗುವಂಥ ಕೆಲಸ ಮಾಡುತ್ತೆ. ಚಿಕ್ಕಬಳ್ಳಾಪುರ, ಕೋಲಾರ ಮತ್ತೆ ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಯಲ್ಲಿ ಬರಲಿ, ಪಕ್ಷ ಕಟ್ಟಲಿ, ಇವೆಲ್ಲ ಅಹಮ್ಮಿನ ಮಾತುಗಳನ್ನ ಬಿಡಬೇಕು. ಇವ್ರನ್ನೇ ಮಂತ್ರಿ ಮಾಡಿ ಇವ್ರನ್ನೇ ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಟ್ಟಿದ್ವಿ, ಅವರೇ ಗೆಲ್ಲಿಲ್ಲ ಪಾಪ. ಅಂದ್ರೆ ಇವರು ವಿಜೇಂದ್ರ ಅವರು ಬಂದು ಪಕ್ಷ ಕಟ್ಟಲಿ ಅಂತ ಹೇಳಿ ಮಾತನಾಡೋದು ದುರಹಂಕಾರದ ಮಾತಿದೆಯಲ್ಲ, ಅದನ್ನ ನಿಲ್ಲಿಸ್ಬೇಕು. ಮೇಡಮ್, ಈಗ ಅವ್ರು ಹೇಳ್ತಾ ಇದ್ರು ಅಹಂಕಾರದ ಮಾತುಗಳನ್ನು ಬಿಡಬೇಕು ಅನ್ನುವಂಥದ್ದು. ಯಾಕಂದರೆ ಮತ್ತೆ ಸುಧಾಕರ್ ಅವರು ಮಾತೆತ್ತಿದ್ರೆ ಹೈಕಮಾಂಡ್ ಬಗ್ಗೆ, ಮೋದಿ ಅವ್ರ ಬಗ್ಗೆ, ನಡ್ಡಾ ಅವ್ರ ಬಗ್ಗೆ, ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡ್ತಾರೆ. ಜೊತೆಗೆ ಅವರು ಅಲ್ಲಿ ಹೋಗಿ ನಾವು ದೂರು ಕೊಡ್ತೀವಿ, ಆಗ್ರಹ ಮಾಡ್ತೀವಿ ಅನ್ನುವಂಥ ಮಾತು. ಆದರೆ ಪ್ರೀತಮ್ ಗೌಡ ಅವ್ರು ಹೇಳ್ದಂಗೆ ಅವರೆಲ್ಲರ ಸಮ್ಮುಖದಲ್ಲೇ ಅವರೆಲ್ಲರ ಒತ್ತಾಸೆಯಂತೆಯೇ ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಿಜೇಂದ್ರ ಅವರಿಗೆ ಕೊಟ್ಟಿರುವಂಥದ್ದು. ಹೀಗಿರುವಾಗ ಅದನ್ನು ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ ಮುಂದೆ ಅವಕಾಶ ಬಂದಂಥ ಸಂದರ್ಭದಲ್ಲಿ ನೀವು ಅದನ್ನು ನಡ್ಸ್ಕೊಂಡು ಹೋಗಿ ಪಕ್ಷನ ಯಾವ ರೀತಿಯಾಗಿ ಶಿಸ್ತಾಗಿ ಇಟ್ಕೊಳ್ಬೇಕು ಅದನ್ನು ಮಾಡ್ತಾ ಹೋಗಿ ಅನ್ನುವಂಥದ್ದು. ಮತ್ತೆ ಸುಧಾಕರ್ ಅವರು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಏನಂದ್ರೆ ಮೂಲತಃ ಅವ್ರು BJP ಅವರಲ್ಲ. ಹೌದು. ಓಕೆ, ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ಇನ್ನ ಪಕ್ಷ ಕಟ್ಟೋದ್ರಲ್ಲಿ ಇನ್ನೂ ಒಂದು ಕೈ ಜೋಡಿಸಿ. ಹೌದು, ಪ್ರೀತಮ್ ಗೌಡ ಹೇಳ್ತಿರೋದ್ರಲ್ಲೂ ವಾಸ್ತವ ಸ್ಥಿತಿ ಇದೆ. ಅವರು BJPಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಅಧಿಕಾರನೂ ಸಿಕ್ಕಿದೆ ಅವ್ರಿಗೆ. ಎಷ್ಟೋ ಜನ ಇವ್ರಕಿನ್ನ ಹಿಂದೆ ಪಕ್ಷಕ್ಕಾಗಿ ದುಡ್ದಂಥವ್ರು, ಎಷ್ಟೋ ಜನ ಲೀಡರ್ಸು ಈಗಲೂ ಕೂಡ ಇನ್ನೂ ಏನೂ ಅಧಿಕಾರ ಇಲ್ಲದೆ ಜಸ್ಟ್ MLA ಆಗಿ ಮುಂದುವರಿತಿರೋ ಎಷ್ಟೋ ಉದಾಹರಣೆಗಳಿದೆ. ಮತ್ತೆ ಆ ರೀತಿ ಆಗಿದ್ದಿದ್ರೆ ಎಷ್ಟೋ ಜನಕ್ಕೆ ಇವಾಗ MP ಸೀಟ್ಗಳನ್ನು ಇವ್ರು ಕೊಟ್ರಲ್ಲ ಅದೇ ರೀತಿ ಕೊಡಬೇಕಾಗಿತ್ತು. ಅದು ಯಾವುದನ್ನೂ ಲೆಕ್ಕಿಸದೆ ಇವ್ರಿಗೆ ಎಲ್ಲ ಅಧಿಕಾರನೂ ಕೊಟ್ಟು ಕೂಡ ಮತ್ತೆ ಇದು ಚಿಕ್ಕ ಪುಟ್ಟ ವಿಚಾರದಲ್ಲಿ ಪಕ್ಷನ ಇಷ್ಟೊಂದು ದೊಡ್ಡ ಡ್ಯಾಮೇಜ್ ಮಾಡೋದಿದೆಯಲ್ಲ, ಇದು ತುಂಬಾ ಎಲ್ಲೋ ಒಂದ್ ಕಡೆ BJPಗೆ ತುಂಬಾ ಹಿನ್ನಡೆ ಆಗುತ್ತೆ ಅಂತ ಅನ್ಸುತ್ತೆ. ಇನ್ನೊಂದು ಕಡೆ ಮೇಡಮ್, ಈಗ ಯಲಹಂಕ ಶಾಸಕರು ವಿಶ್ವನಾಥ್ ಅವರು ಕೂಡ ಒಂದು ಮಾತು ಹೇಳ್ತಾರೆ. ಈಗ ಸುಧಾಕರ್ ಅವ್ರು ಇರ್ಬೋದು ಅಥವಾ ಯತ್ನಾಳ್ ಇರ್ಬೋದು, ಅವ್ರು ಹಾಗಿದ್ರೆ ಅಷ್ಟೆಲ್ಲ ತಮಗೆ ಸಾಮರ್ಥ್ಯ ಇದ್ದವರು, ಶಕ್ತಿ ಇದ್ದಂಥವ್ರು, ಪಕ್ಷದ ಚಿಹ್ನೆಯನ್ನ ಬಿಟ್ಟು ಒಂದು ಸಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ನೋಡಿ, ನೀವು ನಿಮ್ಮ ತಾಕತ್ತನ್ನು ಅಲ್ಲಿ ತೋರಿಸಿ ಅನ್ನುವಂಥ ಒಂದು ಮಾತುಗಳನ್ನ ಹೇಳಿರೋದು ನಿಜಕ್ಕೂ ಕೂಡ ಅವ್ರು. ಯಾಕಂದ್ರೆ ಈಗ ಯಡಿಯೂರಪ್ಪನವರಿಗೂ ಕೂಡ ಆಗಿಲ್ಲ ಒಂದು ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷವನ್ನ ಕೂಡ ಕಟ್ಟೋದು. ದೊಡ್ಡ ಮಟ್ಟದ ನಾಯಕ, ರಾಜ್ಯ ನಾಯಕ ಅಂತೇಳಿ ಗುರ್ಸ್ಕೊಂಡಂಥವ್ರು, ಒಂದು ಸಮುದಾಯಕ್ಕೆ ಗುರ್ಸ್ಕೊಂಡಂಥವ್ರು, ಆ ಥರದ ನಾಯಕನಿಗೆ ಕೂಡ ಸಾಧ್ಯ ಆಗಿಲ್ಲ. ಮತ್ತೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂದಾಗ ಮತ್ತೆ BJPಗೆ ಬರಬೇಕಾಯ್ತು. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಆದರೆ ಇವರೆಲ್ಲ ಮತ್ತೆ ನೀವು ಹೇಳ್ದಂಗೆ ಇವರೆಲ್ಲ ಜಂಪಿಂಗ್ ಸ್ಟಾರ್ಗಳು ಮೇಡಮ್. ಆ್ಯಕ್ಚುಲಿ ಈ ವಿಚಾರದಲ್ಲಿ ಯಡಿಯೂರಪ್ಪರು ತುಂಬ ದೊಡ್ಡ ಎಕ್ಸಾಂಪಲ್ ಆಗಿ ಕಾಣ್ತಾರೆ. ಯಾಕೆ ಅಂದರೆ BJP ಏನಾದರೂ ಸ್ಟೇಟಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಅಧಿಕಾರ ಅನ್ನೋ ವಿಚಾರ ಬಂದರೆ ಅದಕ್ಕೆ ಯಡಿಯೂರಪ್ಪವ್ರ ಪಾತ್ರ ತುಂಬ ದೊಡ್ಡ ಪಾಲಾಗುತ್ತೆ. ಆಯಿತಾ, ಅಂಥವ್ರೇನೆ ಪಕ್ಷ ಬಿಟ್ಟೋಗಿ ಬೇರೆ ಪಕ್ಷ ಕಟ್ಟಿ ಆಗದೆ ಮತ್ತೆ ಅವರು ಮರಳಿ ಪಕ್ಷಕ್ಕೆ ಬಂದು ನಂತರ ಮುಖ್ಯಮಂತ್ರಿ ಆದರು. ಅಷ್ಟು ಟಫೆಸ್ಟ್ ಪಾಯಿಂಟ್ ಇರುವಂಥ ಸಂದರ್ಭದಲ್ಲಿ ಯಾವುದು ನಿಮ್ಮ ಅಧಿಕಾರ, ನಿಮ್ಮ ತಾಕತ್ ನೀವು ತೋರಿಸ್ತೀರ ಅಂದರೆ ವಿಶ್ವನಾಥ್ ಹೇಳಿರೋದ್ರಲ್ಲಿ ಒಂದು ರೀತಿಲಿ ಒಪ್ಕೊಳ್ಳೇಬೇಕು, ತಪ್ಪೇನಿಲ್ಲ. ನೀವು ಇಂಡಿವಿಜುವಲ್ ಆಗಿ ನಿಮ್ಮ ಐಡೆಂಟಿಟಿನ ತೋರಿಸಿ, ನಿಮ್ಮ ತಾಕತ್ತನ್ನು ತೋರಿಸಿ ಅಂತ ಅವ್ರು ಹೇಳ್ತಿದ್ರಲ್ಲಿ ಏನು ತಪ್ಪಿದೆ? ಯಾಕೆ ಅಂದರೆ ನೀವು ಅದೇ ಪಕ್ಷದಲ್ಲಿ ಕುತ್ಕೊಂಡು ಅದೇ ಪಕ್ಷದಲ್ಲಿ ತೇಜೋವಧೆ ಮಾಡ್ಕೊಂಡು ಕುತ್ಕೊಳ್ಳೋದ್ರ ಬದಲು ನೀವೊಂದ್ಸರಿ ಆ ಪ್ರಯತ್ನ ಮಾಡಿ ನೋಡಿ, ನಿಮ್ಗೆ ಅದ್ರ ಬೆಲೆ, ಅದ್ರ ವ್ಯಾಲ್ಯೂ ಏನು, ಆ ರಿಸಲ್ಟ್ ಏನು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನಿಮ್ಮ ತಾಕತ್ತೇನು. ಯಾಕೆ ಅಂದರೆ ಅಲ್ಲಿ ಕುತ್ಕೊಂಡು ಮೊಸರು ಕಲ್ಲು ಹುಡ್ಕೋದು ತುಂಬಾ ಸುಲಭ. ಅದೇ ಅದು ಹೊರಗಡೆ ಬಂದಾಗಲೇ ಅಲ್ವಾ ಆ ಕಷ್ಟಗಳೆಲ್ಲ ಗೊತ್ತಾಗೋದು. ಮೇನ್ ಇಲ್ಲಿ ಜನರ ನೋವು, ಸಂಕಟ ಆಗಲಿ, ಆಗ್ತಿರೋಂಥ ತೊಂದರೆಗಳ ಬಗ್ಗೆ ಧ್ವನಿ ಎತ್ತೋದ್ರ ಬಗ್ಗೆ ಇವ್ರಿಗೆ ಯಾರಿಗೂ ಗಮನ ಇಲ್ಲ. ಆಶಾ, ಎಷ್ಟೋ ಅವಕಾಶಗಳನ್ನ ಕಾಂಗ್ರೆಸ್ ಪಕ್ಷದವರೇ ಕೊಡ್ತಿದ್ದಾರೆ. ಅದನ್ನ ಸರಿಯಾಗಿ ಜನರ ಮುಂದೆ ಇಡುವಂತ ಕೆಲಸ ಮಾಡ್ಲಿಕ್ಕೆ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಇವ್ರು ಯಾವ ರೀತಿ ಧ್ವನಿ ಎತ್ತಬಹುದು ವಿರೋಧ ಪಕ್ಷದಲ್ಲಿ ಕುತ್ಕೊಂಡು?
ಇವ್ರು ಯಾವೆಲ್ಲ ಸಲಹೆಗಳನ್ನ ಆಡಳಿತ ಪಕ್ಷಕ್ಕೆ ಮೇಡಮ್ ಕೊಡ್ಬೋದು. ಮೈಕ್ರೋ ಫೈನಾನ್ಸ್ ಅಲ್ಲ, ಮೂಡ ವಿಚಾರ ಬಂತು, ವಾಲ್ಮೀಕಿ ಹಗರಣದ ವಿಚಾರ ಬಂತು, ಇವೆಲ್ಲವನ್ನ ಕೂಡ ಒಂದು ರೀತಿಯಾಗಿ ಒಂದು ಹೋರಾಟ ಅಂತೇಳಿ ಇಡೀ ರಾಜ್ಯದ ಜನರ ಮುಂದೆ ಅವರನ್ನ ಬೀದಿಗೆ ತರುವಂತ ಕೆಲಸವನ್ನು ಮಾಡ್ಲಿಕ್ಕೆ ಆಗೇ ಇಲ್ಲ ಇವರು. ಅದನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದು ಅಂದ್ರೆ ಸಿದ್ದರಾಮಯ್ಯ ಅವರು. ಹೌದು, ಇದೇ ರೆಡ್ಡಿ ಬ್ರದರ್ಸ್ ವಿಚಾರದಲ್ಲಿ ಹೌದು, ಪಾದಯಾತ್ರೆ ಅವ್ರು ಮಾಡಿದಂತ ಪಾದಯಾತ್ರೆ ಎಂತ ಟರ್ನ್ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಆಡಳಿತ ಹಿಡಿಯೋ ವಿಚಾರದಲ್ಲಿ ಎಷ್ಟು ದೊಡ್ಡ, ಯಾಕೆ ಅಂದ್ರೆ ಅವರು ಹುಟ್ಟು ಹೋರಾಟಗಾರರು. ಆ ರೀತಿಯಲ್ಲಿ ಇವ್ರಿಗೆ ಎಷ್ಟೇ ಚಾನ್ಸಸ್ ಸಿಕ್ಕಿದ್ರು ಇವ್ರು ಯಾರು ಆ ಕೆಲಸ ಮಾಡಕ್ ರೆಡಿ ಇಲ್ಲ. ಇವ್ರಿಗೆಲ್ಲ ಇಮಿಡಿಯೇಟ್ ರಿಸಲ್ಟ್ ಬೇಕು, ಇಮಿಡಿಯೇಟ್ ಆಗಿ ಅಧಿಕಾರ ಬೇಕು, ಆ ಒಂದು ಮನಸ್ಥಿತಿಲೇ ಇದಾರೆ ಇವರು. ಅಲ್ಲ, ಯಡಿಯೂರಪ್ಪನೇ ಈ ಸಂದರ್ಭದಲ್ಲಿ ಏನಾದ್ರು ಶಾಸಕರಾಗಿದ್ರೆ ಅವರು ಖಂಡಿತ ಬಿಡ್ತಿರ್ಲಿಲ್ಲ, ಸದನದಲ್ಲಿ ನಿಜವಾಗ್ಲೂ ಬೆವರಿಳಿಸ್ತಿದ್ರು ಮೇಡಮ್ ಸರ್ಕಾರಕ್ಕೆ. ಆದ್ರೆ ಈಗಿರುವಂತ ನಾಯಕರಲ್ಲಿ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಯಾರಿಗೂ ಕೂಡ ಆ ಒಂದು ಶಕ್ತಿ ಇಲ್ಲ, ಆ ಒಂದು ತಾಕತ್ತಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಆರಾಮಾಗಿ ಎಷ್ಟು ಹಗರಣಗಳಾದ್ರೂ ಕೂಡ ಇವಾಗ ಎಕ್ಸಾಂಪಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸಿ ಟಿ ರವಿ ಅವ್ರ ವಿಚಾರನೇ ಇರ್ಲಿ, ಇದೇ ರೀತಿ ಸದನದಲ್ಲಿ ಒನ್ಸ್ ಅಪಾನ್ ಎ ಟೈಮ್ JDS ಮೇಲೆ ಆದಂತ ಘಟನೆ, ಅದು ಆ ಟೈಮಲ್ಲಿ ಎಷ್ಟು ದೊಡ್ಡ ಸೌಂಡ್ ಮಾಡಿತ್ತು. ಅದ್ರ ಬಗ್ಗೆನೇ ಇವ್ರ ಧ್ವನಿ ಎತ್ತಲ್ಲ ಕರೆಕ್ಟ್ ಆಗಿ, ಅದ್ರ ಬಗ್ಗೆನೇ ಇವರಲ್ಲೇ ಗೊಂದಲಗಳಿದೆ. ಹೌದು. ಇನ್ನೊಂದು ವಿಚಾರ ಅಂದ್ರೆ ಮೇಡಮ್, ಈ ಒಂದು ಸುಧಾಕರ್ ಅವರ ಹೇಳಿಕೆ ವಿಚಾರದಲ್ಲಿ ವಿಜಯೇಂದ್ರ ಅವರು ಕೂಡ ಸ್ವಲ್ಪ ಮ್ಯಾಚೂರ್ಡ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಅವ್ರ ವಿರುದ್ಧ ಕೆಟ್ಟ ಪದಗಳನ್ನು ಅಥವಾ ಹಾರ್ಶ್ ಆದಂಥ ಪದಗಳನ್ನು ಬಳಸ್ಲಿಕ್ಕೆ ಹೋಗಿಲ್ಲ. ಅವರು ನಾನು ಅವರು ಈ ರೀತಿಯಾಗಿ ಮಾತಾಡಬಾರ್ದು ಅಂತೇಳಿ ಆಗ್ರಹ ಮಾಡೋದಿಲ್ಲ, ಮನವಿ ಮಾಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಹಾಗಿದ್ರೆ ವಿಜಯೇಂದ್ರ ಅವರು ಏನು ಮಾತಾಡಿದ್ದಾರೆ ಅದನ್ನು ಕೂಡ ಕೇಳಿಸ್ಕೊಂಡು ಬರೋಣ. ಆಕ್ರೋಶಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ. ಆಕ್ರೋಶಭರಿತ ಮಾತುಗಳನ್ನು ನಿನ್ನೆ ಸುಧಾಕರ್ ಅವರು ಏನು ಹೇಳಿದ್ದಾರೆ ಅದನ್ನು ಕೇಳಿದ್ದೇನೆ. ಒಂದು ರೀತಿ ವಿಜಯೇಂದ್ರ ಅವರು ನಮ್ಮನ್ನು ಸಮಾಧಿ ಮಾಡೋಕ್ಕೆ ಹೊರಟಿದ್ದಾರೆ. ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಷ್ಟಪಡ್ತೇನೆ, ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ. ಅದು ನಿಮಗೂ ಕೂಡ ಗೌರವ ತರೋದಿಲ್ಲ, ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ. ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದೊಬ್ಬ ಕಾರ್ಯಕರ್ತ ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು. ಹಾಗಾಗಿ ಚುನಾವಣಾ ಪ್ರಕ್ರಿಯೆ ಏನಾಗಿದೆ ಅನ್ನೋದನ್ನ ಅವರು ಕೂಡ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನೇ ಟೀಕೆ ಮಾಡಿದ್ರು ಅವ್ರನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ಮಾಜಿ ಸಚಿವರಾಗಿ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ. ಆದರೆ ಪಕ್ಷ ಏನು ತೀರ್ಮಾನ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ, ಅದಕ್ಕೆ ಕೇಂದ್ರದಿಂದ ಸಮ್ಮತಿನೂ ಕೂಡ ಸಿಕ್ಕಿದೆ. ಅದನ್ನು ನಂದು ಯಾವುದೇ ರೀತಿ ನನ್ನ ಮೂಗು ತೋರಿಸ್ತಕ್ಕಂಥ ಕೆಲಸ ಆಗಿಲ್ಲ. ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದು ಕೊಡೋದಿಲ್ಲ, ಅವ್ರಿಗೂ ಕೂಡ ಗೌರವ ತಂದು ಕೊಡೋದಿಲ್ಲ. ಹಾಗಾಗಿ ಅವ್ರು ಏನು ವಿಜಯೇಂದ್ರ ತಿದ್ಕೋಬೇಕು ಅಂತ ಹೇಳಿದ್ದಾರೆ, ನಾನು ಆ ಥರ ಏನು ತಿದ್ಕೋಬೇಕು ಅಂತ ಅವರ ಅಪೇಕ್ಷೆ ಇದೆ. ಅವರೆಲ್ಲ ಬೇರೆ ಎಲ್ಲರೂ ಅಪೇಕ್ಷೆ ಇದೆ. ನನ್ನ ತಿದ್ಕೊಳ್ತಕ್ಕಂಥದ್ದು ನಾನು ಕೂಡ ಅದನ್ನು ಮಾಡ್ತೇನೆ. ಮೇಡಮ್, ಈಗ ವಿಜಯೇಂದ್ರ ಅವರು ಹೇಳ್ತಿದ್ದಂಥ ಮಾತು, ಯಾಕಂದರೆ ನಾನು ಅವ್ರನ್ನ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ, ಅವರಲ್ಲಿ ನಾನು ಈ ಥರದ ಮಾತುಗಳನ್ನ ಆಡಬೇಡಿ ಅಂತೇಳಿ ಆಗ್ರಹವನ್ನು ಕೂಡ ಮಾಡಲ್ಲ, ನಾನು ಮನವಿ ಮಾಡ್ಕೋತೀನಿ. ಯಾಕಂದರೆ ಈ ಚುನಾವಣೆ ಯಾವ ರೀತಿಯಾಗಿ ನಡೆಯುತ್ತೆ ಅಂಥೇಳಿ ಅವರಿಗೂ ಕೂಡ ಗೊತ್ತಾಗಬೇಕು. ನನ್ನ ಯಾವುದೇ ರೀತಿಯಾಗಿ ನಾನು ಇದರಲ್ಲಿ ಅಂದರೆ ಪ್ರಭಾವ ಬೀರುವಂಥ ಕೆಲಸವನ್ನು ಮಾಡಿಲ್ಲ ಅಂಥೇಳಿ ಅವರು ತುಂಬ ಒಂದು ರೀತಿಯಾಗಿ ಸಭ್ಯ ರೀತಿಯಲ್ಲಿ ಮಾತನಾಡಿದ್ದಾರೆ ಬಿಡು. ಆ್ಯಕ್ಚುಲಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ತುಂಬ ಇದೆ. ವಿಜಯೇಂದ್ರ ನಾನು ಚಿಕ್ಕವನಿದ್ದೀನಿ, ನನ್ನ ತಿದ್ದಿ ನಡೆಸಿ ಆ ವಿಚಾರನ ಅವ್ರು ಹೇಳ್ತಾನೆ ಬಂದಿದ್ದಾರೆ. ಇವನ್ ಯತ್ನಾಳ್ ವಿಚಾರ ಇರ್ಬೋದು, ಯಾವುದೇ ವಿಚಾರ ಪಕ್ಷದಲ್ಲಿ ಪದೇ 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 ಇವರು ಅವ್ರ ವಿರೋಧ ಮಾತಾಡ್ದಾಗಲೆಲ್ಲ ಅವ್ರು ಇಷ್ಟೇ ಹೇಳಿರೋದು, ನೋಡಿ ನಾನೊಬ್ಬ ಚಿಕ್ಕವನಿದ್ದೀನಿ, ಏನೇ ನನ್ನ ಕಡೆಯಿಂದ ತಪ್ಪುಗಳಾಗ್ತಿದೆಯಾ ಸರಿಯಾಗಿ ಅದ್ರ ಬಗ್ಗೆ ಕೂತ್ ಮಾತಾಡೋಣ, ತಿದ್ದಿ ನಡೆಯೋಣ. ಮತ್ತವರು ಅಷ್ಟು ಇಲ್ಲ ಅಂದಿದ್ರೆ ಸೀನಿಯರ್ ಲೀಡರ್ಸ್ ಯಾಕೆ ಇವ್ರನ್ನ ಆಯ್ಕೆ ಮಾಡ್ತಾ ಇದ್ರು ಅಲ್ವಾ? ಅದು ಇದೆ. ಯಾಕೆಂದ್ರೆ ಯೂತ್ ಲೀಡರ್ ಅಂತ ಸಂದರ್ಭದಲ್ಲಿ ಪಕ್ಷ ಕಟ್ಟೋದ್ರಲ್ಲಿ ಅವ್ರದ್ದು ಒಂದು ಪಾಲಿದೆ. ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದಿರುವಂತಹ ಪಕ್ಷ ಬಿಜೆಪಿ ಪಕ್ಷ. ಹಾಗಿರುವಾಗ ಆ ಪಕ್ಷದ ಒಂದು ರಾಜ್ಯಾಧ್ಯಕ್ಷನ ಸ್ಥಾನವನ್ನು ಕೊಡುವಾಗ ಖಂಡಿತವಾಗಿ ಅವರು ಯೋಚನೆ ಮಾಡೇ ಮಾಡ್ತಾರೆ ಮೇಡಮ್, ಖಂಡಿತವಾಗಿ ಮಾಡ್ತಾರೆ. ಇವ್ರು ದಿನೇ ದಿನೇ ಈ ರೀತಿ ಮಾಡ್ತಿರೋದು ಏನಾಗ್ತಿದೆ ಅಂದ್ರೆ ಇವರೇ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿದ್ದಾರೆ ಹರ್ಷ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಆಗ್ತಾ ಇಲ್ಲ. ಜನಗಳ ಮಧ್ಯೆ ಇವರೇ ದಾರಿ ಮಾಡ್ಕೊಡ್ತಿದ್ದಾರೆ. ಜನಗಳು ಈ ಪಕ್ಷದ ಬಗ್ಗೆ ಏನನ್ನ ಮನಸ್ಥಿತಿ ಹೊಂದಬೇಕು. ಯಾಕೆ ಅಂದರೆ ಆ ವಿಚಾರಕ್ಕೆ ಬಂದರೆ ಇದೇ ಲೋಕಸಭಾ ಚುನಾವಣೆ ಆದಂಥ ನಂತರ ವಿಧಾನಸಭಾ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಇವರ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಒಬ್ಬರು ಡಾಕ್ಟ್ರು ಕಿರ್ಚಾಡಿ ಅವರು ಏನು ಪಕ್ಷಕ್ಕಾಗಿ ಕೆಲಸ ಮಾಡ್ತೀವಿ ಅನ್ನೋ ವಿಚಾರ ಇಡೀ ಸೋಷಿಯಲ್ ಮೀಡಿಯಲ್ಲಿ ಹರಿದಾಡುತ್ತೆ. ನೀವು ಅಧಿಕಾರ ದಾಹಕ್ಕೋಸ್ಕರ ಇಲ್ಲಿ ಕುತ್ಕೊಂಡು ಕಿತ್ತಾಡ್ತೀರಾ, ನಾವು ಹಗಲು ರಾತ್ರಿ ಕೆಲಸನೂ ಮಾಡಿಕೊಂಡು ಪಕ್ಷಕ್ಕಾಗಿ ದುಡ್ದು
ಹಗಲು ರಾತ್ರಿ ಅಂದೇ ನಾವು ಕೆಲಸ ಮಾಡಿದ್ದೀವಿ, ನಿಮಗೆ ಎಲ್ಲಿದೆ ಆ ಜ್ಞಾನ, ನಿಮ್ಗೆ ಎಲ್ಲಿದೆ ಅನ್ನೋದನ್ನು ಅವರು ಆ ನೋವನ್ನು ಹೊರಗಡೆ ಹಾಕ್ತಾರೆ. ಒಬ್ಬ ಲೇಡಿ ಅಲ್ಲಿಗೂ ಇವರಿನ್ನ ತಿದ್ದುಕೊಂಡು ನಾಯಕರುಗಳು ಎಲ್ಲರೂ ಏನೇ ಮಾತಾಡೋ ಮುಂಚೆ ಒಂದು ಸಾರಿ ಯೋಚನೆ ಮಾಡಬೇಕು ಅನ್ನೋದನ್ನು ತೆಗೆದು ಬದಿಗಿಟ್ಟು ಬರೇ ಅಧಿಕಾರ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಇವ್ರು ನಡ್ಕೊಳ್ತಿರೋದು ತುಂಬ ಒಂಥರ ಏನು ಹೇಳಲಿಕ್ಕೆ ವರ್ಡ್ಸೇ ಇಲ್ಲ. ಅಧಿಕಾರದ ಹ್ಯಾಬಿಟ್ ಇವ್ರ ಕಣ್ಣು ಮುಂದೆ ಬೇರೇನು ಕಾಣ್ತಾ ಇಲ್ಲ. ಇನ್ನೊಂದು ವಿಚಾರ ಏನಂದ್ರೆ ಮೇಡಮ್, ಈಗ ಈ BJP ಪಕ್ಷವನ್ನು ಯಡಿಯೂರಪ್ಪನವರು, ಅನಂತಕುಮಾರ್ ಈ ರೀತಿಯಾಗಿ ಕೆಲವು ನಾಯಕರು ಪಾಪ ಯಡಿಯೂರಪ್ಪನವರು ಸೈಕಲ್ ತುಳ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡಿದ್ರು ಅಂತ ಹೇಳ್ತಾರೆ. ಈ ರೀತಿಯಾಗಿ ಸಾಕಷ್ಟು ಹಿರಿಯರೆಲ್ಲ ಸೇರಿ ಪಕ್ಷವನ್ನು ಕಟ್ಟಿರುವಂಥದ್ದು. ಈಗಲೂ ಕೂಡ ಮೋದಿ ಅಂತವ್ರನ್ನ ನೋಡಿ ಈ BJP ಪಕ್ಷಕ್ಕೆ ಓಟ್ ಹಾಕ್ತಾ ಇದ್ದಾರೆ. ಆದರೆ ಎಲ್ಲ ಚೇಂಜ್ ಆಗಬೇಕು ಅಂದರೆ ನೀವು ಸರಿಯಾಗಿ ಕೆಲಸ ಮಾಡಬೇಕು. ರಾಜ್ಯದಲ್ಲಿ ನೀವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಆಡಳಿತ ಪಕ್ಷದ ತಪ್ಪುಗಳನ್ನು, ಅವರ ಅಂಕುಡೊಂಕುಗಳನ್ನ ತಿದ್ದುವ ಕೆಲಸ ಮಾಡಿಲ್ಲ, ಅದನ್ನು ಜನರ ಮುಂದಿಡುವಂಥ ಕೆಲಸವನ್ನು ನೀವು ಮಾಡಿಲ್ಲ ಅಂದರೆ ಮುಂದಿನ ಬಾರಿ ಕೂಡ ನೀವು ವಿರೋಧ ಪಕ್ಷದಲ್ಲೇ ಉಳಿಬೇಕಾಗುತ್ತೆ. ಯಾಕಂದರೆ ಆ ಜವಾಬ್ದಾರಿ, ವಿರೋಧ ಪಕ್ಷದ ಜವಾಬ್ದಾರಿಯನ್ನೇ ನೀವು ಸರಿಯಾಗಿ ನಿಭಾಯಿಸಿಲ್ಲ ಅಂದಾಗ ನಿಮಗೆ ಆಡಳಿತ ಪಕ್ಷಕ್ಕೆ ಹೋಗುವಂಥ ಆ ಶಕ್ತಿ ಎಲ್ಲಿಂದ ಬರುತ್ತೆ, ಆ ಸಾಮರ್ಥ್ಯ ಎಲ್ಲಿಂದ ಬರುತ್ತೆ, ಅದು ಯಾಕೆ ಮತದಾರರು ಯಾಕೆ ನಿಮ್ಗೆ ಆ ಅವಕಾಶ ಕೊಡಬೇಕು, ಅದನ್ನೆಲ್ಲವನ್ನು ಕೂಡ ಜನರು ನೋಡ್ತಾನೆ ಇರ್ತಾರೆ. ಮೇಡಮ್ ಧನ್ಯವಾದ. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ವಿ, ಜೊತೆಗೆ ಪ್ರೇಕ್ಷಕರಿಗೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ವಿ. ಈ ರೀತಿಯಂಥ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ.